ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 12ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷದ ತೃತೀಯದ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:56 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:03 ಇರಲಿದೆ. ನಂತರ ಉತ್ತರ ಭಾದ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:43 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಸಂಜೆ 6:53 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕುಂಭ. ಈ ಚಂದ್ರ ಕುಂಭರಾಶಿಯಲ್ಲಿ ಈ ದಿನ ಬೆಳಿಗ್ಗೆ 6:11 ಇರಲಿದ್ದು ನಂತರ ಮೀನ ರಾಶಿಗೆ ಪ್ರವೇಶ ಮಾಡುವಂಥದ್ದಿದೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:36 ಸಂಜೆ 5:10 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:02 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:54 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:27 ಬೆಳಿಗ್ಗೆ 9:20 ಹಾಗೆ ಬೆಳಿಗ್ಗೆ 11:13 ಬೆಳಿಗ್ಗೆ 11:58 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:59 ಬೆಳಿಗ್ಗೆ 7:29 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:44 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥ ಪ್ರಕ್ರಿಯೆಗಾಗಲಿ ಈ ದಿನ ತುಂಬ ಅನುಕೂಲ ಇರುತ್ತೆ.
ಹಾಗೆ ಈ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ಯಾವುದೇ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಈ ಎಲ್ಲ ಚಟುವಟಿಕೆಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗೆ ಈ ಕುಜ ಸ್ಪರ್ಧೆಗೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದರಲ್ಲೂ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಿಗೆ ಈ ದಿನ ತುಂಬ ಅನುಕೂಲ ಇರುತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥವ್ರಿದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲ ಇರುತ್ತೆ. ಅಂದರೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಸಂದರ್ಭ ಆಗಿರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ, ಕಾಂಪಿಟೇಷನಲ್ಲಿ, ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ಕುಜನನ್ನು ಆಕ್ರಮಣ ಮಾಡುವಂಥ ಬುದ್ಧಿಗೆ ಕಾರಕ ಅಂತಾರೆ. ಸ್ವಲ್ಪ ಅಹಂಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ಕುಜ. ಹಾಗಾಗಿ ಈ ದಿನ ನಿಮ್ಮ ಅಹಂಕಾರ ಆಗಲಿ, ನಿಮ್ಮ ಅಹಮ್ಮನ್ನಾಗಲಿ, ನಾನು ಅನ್ನುವಂಥದ್ದನ್ನಾಗಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:09 ಬೆಳಿಗ್ಗೆ 6:06 ಇನ್ನು ಮಧ್ಯಾಹ್ನ 12:25 ಮಧ್ಯಾಹ್ನ 1:28 ಇನ್ನು ರಾತ್ರಿ 7:41 ರಾತ್ರಿ 8:38 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಶನಿ ನಿಧಾನ ಗತಿಯಲ್ಲಿ ಚಲಿಸುವಂಥವನು, ಮಂದ ಚಲನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಈ ದಿನ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:22 ಮಧ್ಯಾಹ್ನ 12:25 ಇನ್ನು ಈ ದಿನ ಸಂಜೆ 6:45 ರಾತ್ರಿ 7:41 ಹಾಗೆ ರಾತ್ರಿ 1:22 ರಾತ್ರಿ 2:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಇದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಇರುವಂಥ ರವಿ ಹೋರವನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ರವಿ ಹೋರದಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂತಹ ವಿಚಾರ ಏನೇ ಇದ್ರೂ ಅದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:12 ಹಾಗೆ ಮಧ್ಯಾಹ್ನ 2:32 ಮಧ್ಯಾಹ್ನ 3:35 ಇನ್ನು ರಾತ್ರಿ 9:35 ರಾತ್ರಿ 10:32 ರವಿ ಹೊರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೊರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ನಷ್ಟ ಇದೆ. ಹಾಗಾಗಿ ಈ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ಹೋಟೆಲನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗಾಗಿ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:19 ಬೆಳಿಗ್ಗೆ 11:22 ಹಾಗೆ ಸಂಜೆ 5:41 ಸಂಜೆ 6:45 ಹಾಗೆ ರಾತ್ರಿ 12:25 ರಾತ್ರಿ 1:22 ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಯಾವ ಕೆಲಸಕ್ಕೆ ಯಾವ ಸಮಯ ಸೂಕ್ತ ಇತ್ಯಾದಿ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ತದಿಗೆಯ ತಿಥಿ ಬೆಳಿಗ್ಗೆ 9:56ಕ್ಕೆ ಮುಕ್ತಾಯ ಆಗಿಬಿಟ್ರೆ ಚತುರ್ಥಿ ಆರಂಭ ಆಗಿಬಿಡುತ್ತೆ. ಹಾಗಾಗಿ ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿದ್ರೆ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ನಮ್ಮ ಕಷ್ಟಗಳನ್ನು ನಿವಾರಿಸುವಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನದಲ್ಲಿ ಈ ಚಂದ್ರೋದಯ ಆಗುವಂಥದ್ದು ಈ ದಿನ ರಾತ್ರಿ 9:06 ಹಾಗಾಗಿ ಗಣಪತಿ ವ್ರತ, ಈ ಸಂಕಷ್ಟಹರ ಗಣಪತಿ ವ್ರತ ಏನಿದೆ ಇದನ್ನು ಚಂದ್ರೋದಯದ ಸಂದರ್ಭವನ್ನು ನೋಡಿಕೊಂಡು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಕಷ್ಟಗಳು ನಿವಾರಣೆಯಾಗತ್ತೆ. ಹಾಗೆ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡೋದ್ರಿಂದ, ದರ್ಶನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ. ತೊಂದರೆಗಳಿರಲಿ, ಸಮಸ್ಯೆಗಳಿರಲಿ, ಯಾವುದೇ ರೀತಿಯ ಅಡೆತಡೆಗಳಿದ್ರೂ ಕೂಡ ನಿವಾರಣೆ ಮಾಡ್ತಾನೆ ಗಣಪತಿ. ಹಾಗೆ ಸಂಕಷ್ಟಗಳನ್ನು ಹರಿಸುವಂಥವನು ಕೂಡ ಗಣಪತಿಯೇ. ಹಾಗಾಗಿ ಈ ದಿನ ಸಂಜೆ ಗಣಪತಿಯ ವ್ರತದಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು, ಹಾಗೆ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಈ ದಿನ ಮಂಗಳವಾರ, ಹಾಗಾಗಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಶ್ರಾವಣ ಮಾಸದಲ್ಲಿ ಈಗಾಗಲೇ ಮಂಗಳಗೌರಿ ವ್ರತವನ್ನು ಆರಂಭ ಮಾಡಿರುವಂಥವರು ಈ ದಿನ ಕೂಡ ವ್ರತವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮಂಗಳಗೌರಿಯನ್ನು ಆರಾಧನೆ ಮಾಡ್ತಾ ಇದ್ದೀರೋ ಆ ಉದ್ದೇಶಗಳು ಈಡೇರುತ್ತೆ. ಇನ್ನು ಈ ದಿನ ದ್ರೌಪದಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ತುಂಬ ವಿಶೇಷಗಳಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇದೆ ನೋಡಿ. ಏಕೆಂದರೆ ಈ ದಿನ ಉತ್ತರಾಭಾದ್ರ ನಕ್ಷತ್ರ ಇರುತ್ತೆ ಮಧ್ಯಾಹ್ನ 2:03 ಜೊತೆಗೆ ಮಂಗಳವಾರ. ಸೊ ಹಾಗಾಗಿ ಯಾವ ದಿನ ಈ ಉತ್ತರಾಭಾದ್ರ ನಕ್ಷತ್ರ ಮತ್ತು ಮಂಗಳವಾರ ಸಂಯೋಗ ಆಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಅತ್ಯುತ್ತಮವಾದಂಥ ಯೋಗ ಇದು. ಹಾಗಾಗಿ ಈ ಸಿದ್ಧಿಯೋಗ ಈ ದಿನ ಮಧ್ಯಾಹ್ನ 2:03 ನಾಳೆ ಬೆಳಿಗ್ಗೆ 6:06 ಇರಲಿದೆ. ಹಾಗಾಗಿ ಈ ಒಂದು ಒಳ್ಳೆಯ ಅವಕಾಶಗಳನ್ನು ಕೂಡ ನೀವು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಬಂಧುಗಳೇ, ಈ ದಿನ ಮಂಗಳವಾರ ಆಗಿರೋದ್ರಿಂದ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ವಿವಾಹಾನಂತರಂ ಪಂಚವರ್ಷಾಣಿ ವ್ರತಮಾಚರೇತ್ ನಾಮಸ್ಯ ಮಂಗಳಗೌರಿ ವ್ರತಂ ಪಾಪ ಪ್ರಣಾಶನಂ ಅನ್ನುವಂಥ ಮಾತನ್ನು ಕೇಳಿದ್ರೆ, ನೀವು ಈ ವಿವಾಹ ಆದಂತಹ ಸ್ತ್ರೀಯರು ವಿವಾಹ ಆದ ನಂತರ 5 ವರ್ಷಗಳ ಕಾಲ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ಅಂದರೆ ಹೊಸದಾಗಿ ವಿವಾಹವಾದಂತಹ ಸ್ತ್ರೀಯರು ವಿವಾಹವಾದ ವರ್ಷದಿಂದನೇ ಆರಂಭ ಮಾಡಿ ಸತತವಾಗಿ 5 ವರ್ಷಗಳ ಕಾಲ ಈ ಮಂಗಳಗೌರಿ ವ್ರತವನ್ನು ಮಂಗಳವಾರದಂದು ಆಚರಣೆ ಮಾಡ್ತಾರೆ ಈ ಶ್ರಾವಣ ಮಾಸದಲ್ಲಿ. ಹಾಗೆ ಈ ಶ್ರಾವಣ ಮಾಸದಲ್ಲಿ 4 ಅಥವಾ 5 ಮಂಗಳವಾರಗಳು ಬರುತ್ತೆ. ಇಲ್ಲಿ ವಿವಾಹ ಆದ ಮೊದಲನೆಯ ವರ್ಷದಲ್ಲಿ ಈ ವ್ರತವನ್ನು ತಾಯಿಯ ಮನೆಯಲ್ಲಿ ಆಚರಿಸಬೇಕು ಅನ್ನುವಂಥದ್ದಿದೆ. ನಂತರ 4 ವರ್ಷಗಳ ಕಾಲ ಗಂಡನ ಮನೆಯಲ್ಲಿ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡಬೇಕು. ಹಾಗಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲನೇ ಮಂಗಳವಾರ ಏನು ಬರುತ್ತೆ ಆ ದಿನದಿಂದ ವ್ರತವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದು ವ್ರತಧಾರಣೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗೆ ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥ ವಿಧಿವಿಧಾನಗಳು ಪ್ರದೇಶದಿಂದ ಪ್ರದೇಶಕ್ಕೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆದರೂ ಕೂಡ ಇಲ್ಲಿ ಮಂಗಳಗೌರಿಯನ್ನು ಬಹಳ ವಿಶೇಷವಾಗಿ ಮನೆಗೆ ಆಹ್ವಾನಿಸಬೇಕು. ಆಕೆಯನ್ನು ಒಂದು ಸುಂದರವಾದಂತಹ ಹೂವಿನ ಮಂಟಪವನ್ನು ಮಾಡಿ, ಬಾಳೆಯ ಕಂಬಗಳನ್ನು ಕಟ್ಟಿ, ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ಅಲ್ಲಿ ಆಕೆಯನ್ನು ಕೂಡಿಸ್ಬೇಕು. ಹಾಗೆ ಆ ಮಂಟಪದ ಸುತ್ತಲೂ ಕೂಡ ಮಾವಿನ ಸೊಪ್ಪಿನಿಂದ ತೋರಣವನ್ನು ಕಟ್ಟಿರಬೇಕು. ಹಾಗೆ ಮಧ್ಯದಲ್ಲಿ ನಾನಾ ವಿಧವಾದಂತಹ ಫಲಗಳನ್ನು ತೂಗು ಬಿಟ್ಟಿರಬೇಕು. ರೇಷ್ಮೆ ಪರದೆಯನ್ನು ಕಟ್ಟಿರಬೇಕು. ಮಂಟಪದ ಮಧ್ಯೆ ಪೀಠದ ಮೇಲೆ ಬಾಳೆ ಎಲೆ ಅಥವಾ ಬೆಳ್ಳಿಯ ತಟ್ಟೆಯನ್ನಿಟ್ಟು ಅಕ್ಕಿಯನ್ನು ಹರಡಬೇಕು. ಅದರ ಮೇಲೆ ಮಂಗಳಗೌರಿಯ ಪ್ರತಿಮೆಯನ್ನು ಇಡಬೇಕು. ಹಾಗೆ ಗೋಪುರಾಕಾರದಲ್ಲಿ ಅರಿಶಿನದಿಂದ ತಯಾರಿಸಿದಂತಹ ಮಂಗಳಗೌರಿಯನ್ನು ಸ್ಥಾಪನೆ ಮಾಡಬೇಕು. ಕೆಲವರು ಕಲಶವನ್ನು ಸ್ಥಾಪನೆ ಮಾಡುವಂಥದ್ದು ಇದೆ. ಹಾಗಾಗಿ ಕಲಶವನ್ನು ಸ್ಥಾಪನೆ ಮಾಡಿ ಕನ್ನಡಿಯನ್ನು ಮುಂದೆ ಇಡಬೇಕು. 5 ಕಣಗಳನ್ನು ಇಟ್ಟು
ಅಂದರೆ ರವಿಕೆ ಕಣಗಳನ್ನು ಇಟ್ಟು ಪೂರ್ಣ ಫಲವಾದಂಥ ತೆಂಗಿನಕಾಯಿಯನ್ನು ಬದಿಯಲ್ಲಿ ಇಡಬೇಕು. ಹಾಗಾಗಿ ಮಂಗಳಗೌರಿಯನ್ನ ಈ ರೀತಿ ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಇನ್ನು ಮಂಗಳಗೌರಿಗೆ ಪ್ರಿಯವಾದಂತಹ ಒಂದು ಪತ್ರೆ ಅಂತ ಹೇಳಿದ್ರೆ ಅದು ಉತ್ತರಾಣಿ. ಇದನ್ನೇ ಅಪಮಾರ್ಗ ಅಂತ ಹೇಳಿ ಕರೀತಾರೆ. ಹಾಗೆ 16 ಗರಿಕೆಗಳಿಂದ ಮತ್ತೆ ಅಷ್ಟೇ ಸಂಖ್ಯೆಯ ಅಕ್ಕಿಯ ಕಾಳುಗಳಿಂದಲೂ ಕೂಡ ಮಂಗಳಗೌರಿಯನ್ನ ಪೂಜೆ ಮಾಡಬೇಕು. ಹಾಗೆ ನೈವೇದ್ಯಕ್ಕಾಗಿ ಈ ದಿನ ಅಕ್ಕಿ ಕಡಲೆಬೇಳೆ ಪಾಯಸವನ್ನ ಸಿದ್ಧಪಡಿಸಿ ಇಡಬೇಕು. ಆದ್ರಿಂದಲೇ ಮಂಗಳಗೌರಿಗೆ ಅಕ್ಕಿ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಗೌರಿಯನ್ನ ಕೂಡಿಸುವಂಥದ್ದು ಕೂಡ ಅಕ್ಕಿಯ ಮೇಲೆ. ಹಾಗೆ ಅಕ್ಕಿಯಿಂದ ತಯಾರು ಮಾಡಿದಂತಹ ಪದಾರ್ಥಗಳನ್ನ ಈ ದಿನ ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು. ಇನ್ನು 16 ಬತ್ತಿಯಿಂದ ಒಂದು ದೀಪವನ್ನ ಬೆಳಗಿಸ್ಬೇಕು, ಅಥವಾ 16 ಪ್ರತ್ಯೇಕ ದೀಪಗಳನ್ನಾದರೂ ಕೂಡ ಹಚ್ಚಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಮೊಸರನ್ನವನ್ನು ಕೂಡ ನೈವೇದ್ಯ ಮಾಡಬೇಕು. ಮತ್ತು ಕೋಸಂಬರಿಯನ್ನು ಸಿದ್ಧಪಡಿಸಿ 5 ಜನ ಮುತ್ತೈದೆಯರಿಗೆ ದಾನವನ್ನು ಮಾಡಬೇಕು. ಹಾಗೆ ಈ ಮಂಗಳಗೌರಿಯನ್ನು ಸ್ಥಾಪನೆ ಮಾಡುವಂಥವರು ಬಹಳ ವಿಶೇಷವಾಗಿ ಮಂಗಳಗೌರಿಯ 2 ಬದಿಗಳಲ್ಲಿ 16 ವಿಳ್ಳೆದೆಲೆಯಲ್ಲಿ ಕೊಬ್ಬರಿ ಬಟ್ಟಲುಗಳನ್ನು ಇಡಿಸ್ತಾರೆ. ಅದರಲ್ಲಿ 16 ಬಟ್ಟಲ ಅಡಿಕೆಯನ್ನು ಹಾಕಿರುವಂಥದ್ದು ಇದೆ. 16 ತಂಬಿಟ್ಟಿನ ದೀಪವನ್ನು ಆರತಿ ಮಾಡಬೇಕು. ಹಾಗೆ ಈ ಮಂಗಳಗೌರಿ ವ್ರತಕಥೆಯನ್ನು ಓದಬೇಕು ಮತ್ತು ಕೇಳಬೇಕು. ಹಾಗೆ ಈ ವ್ರತಕಥೆಯನ್ನು ಕೇಳ್ತಾನೆ ಕಾಡಿಗೆಯನ್ನು ಹಿಡಿಬೇಕು ಅಂತ ಹೇಳ್ತಾರೆ. ಅಂದರೆ ಆ ದೀಪಕ್ಕೆ ತುಪ್ಪವನ್ನು ಸವರಿದಂತಹ ಮಗುಚೆ ಕೈಯನ್ನು ಹಿಡಿದ್ರೆ ಕಾಡಿಗೆ ಹಿಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಸುವಾಸನೆಯರಿಗೆ ಕೊಟ್ಟು ತಾನು ಕೂಡ ಹಚ್ಚಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಶ್ರಾವಣ ಮಾಸ ಅಂತ ಹೇಳಿದ್ರೆ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಹಬ್ಬ ಬರುತ್ತೆ. ಅದರಲ್ಲೂ ಮಂಗಳವಾರದ ದಿನ ಪವಿತ್ರವಾಗಿ ಮಾಡಬೇಕಾಗಿರುವಂತಹ ಮಂಗಳ ಗೌರಿಯ ವ್ರತ ಏನಿದೆ, ಈ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಕೂಡ ಬಾಗಿನವನ್ನು ದೇವಿಗೆ ಸಮರ್ಪಣೆ ಮಾಡಬೇಕು. ಅದನ್ನು ತನ್ನ ತಾಯಿಗೆ ಮತ್ತೆ ಮುತ್ತೈದೆ ಸ್ತ್ರೀಯರಿಗೆ ಬಾಗಿನವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಇನ್ನು 5 ವರ್ಷಗಳ ಕಾಲ ಸತತವಾಗಿ ಪೂಜೆ ಮಾಡಿದ ಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಉದ್ಯಾಪನೆಯ ಕಾಲದಲ್ಲೂ ಕೂಡ ತಾಯಿಗೆ ಬಾಗಿನವನ್ನು ಕೊಡುವಂಥ ಪದ್ಧತಿ ಕೆಲವು ಕಡೆ ಇದೆ. ಹಾಗೆ ಈ ಮಂಗಳಗೌರಿ ಪ್ರತಿಮೆಯನ್ನು ಕೂಡ ಈ ಸಂದರ್ಭದಲ್ಲಿ ದಾನ ಮಾಡಬೇಕು ಶಕ್ತ್ಯಾನುಸಾರ ಅನ್ನುವಂಥದ್ದು. ಹಾಗೆ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಸೀರೆ, ರವಿಕೆ ಕಣ, ಬಳೆಗಳು, ಕಾಡಿಗೆ, ಕಾಲುಂಗುರ, ತಾಳಿ ಇತ್ಯಾದಿ ಸಾಮಗ್ರಿಗಳನ್ನು ಇಟ್ಟು ದಾನ ಮಾಡಬೇಕು ಅನ್ನುವಂಥದ್ದು ಇದೆ. 16 ಜನಕ್ಕೆ ಕಡಿಮೆ ಆಗದಂತೆ ಮುತ್ತೈದೆಯರಿಗೆ ಭೋಜನವನ್ನು ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಮಂಗಳಗೌರಿ ವ್ರತವನ್ನು ವಿವಾಹಿತ ಸ್ತ್ರೀಯರು ಆಚರಣೆ ಮಾಡೋದ್ರಿಂದ ಅವರ ಮನೋರಥಗಳೆಲ್ಲವೂ ಕೂಡ ಶೀಘ್ರವಾಗಿ ನೆರವೇರುತ್ತೆ. ಮತ್ತೆ ರುದ್ರದೇವರು ಸನತ್ ಕುಮಾರನಿಗೆ ತಿಳಿಸಿರುವಂತಹ ಈ ವಿಚಾರ ಏನಿದೆ, ಮಂಗಳಗೌರಿಯ ವ್ರತದ ವಿಚಾರ, ಇದು ಸ್ತ್ರೀಯರಿಗೆ ಮಾಂಗಲ್ಯ ಭಾಗ್ಯವನ್ನು ಗಟ್ಟಿಗೊಳಿಸುವಂಥದ್ದು. ಹಾಗೆ ಸಂತಾನ ಭಾಗ್ಯ ಆಗಲಿ, ಇಷ್ಟಾರ್ಥಗಳನ್ನು ನೆರವೇರಿಸುವಂತ ಹೇಳಿ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ತಾಯಿ ಈಡೇರಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ಮಂಗಳಗೌರಿ ವ್ರತವನ್ನ ಈ ದಿನ ಆಚರಣೆ ಮಾಡಬೇಕು. ಇಲ್ಲ ಗೌರಿಯನ್ನ ಸ್ಮರಣೆ ಮಾಡಿ ಸ್ತೋತ್ರವನ್ನಾದರೂ ಹೇಳ್ಕೊಳ್ಬೇಕು. ಇನ್ನು ಬಂಧುಗಳೇ, ಭಗವಾನ್ ಪರಮೇಶ್ವರ ಮತ್ತು ಮಾತೆ ಪಾರ್ವತೀ ದೇವಿಯನ್ನ ಆರಾಧನೆ ಮಾಡಲಿಕ್ಕೆ ವರ್ಷದ ಎಲ್ಲ ದಿನಗಳೂ ಕೂಡ ಮುಖ್ಯನೇ. ಆದರೂ ಈ ಒಂದು ಶ್ರಾವಣ ಮಾಸಕ್ಕೆ ವಿಶೇಷವಾದಂಥ ಮಹತ್ವ ಇದೆ, ಅದರಲ್ಲೂ ಮಂಗಳವಾರದ ದಿನಕ್ಕೆ. ಹಾಗಾಗಿ ಈ ಶ್ರಾವಣ ಮಾಸ ಸಂಪೂರ್ಣವಾಗಿ ಶಿವನ ಭಕ್ತಿಗೆ ಮೀಸಲಾಗಿರುವಂಥದ್ದು. ಹಾಗೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಮಂಗಳವಾರಕ್ಕೆ ವಿಶೇಷ ಮಹತ್ವವನ್ನು ನೀಡಿರುವಂಥದ್ದು ಕೂಡ ಇದೆ. ಹಾಗಾಗಿ ನಂಬಿಕೆಗಳ ಪ್ರಕಾರ ಮಂಗಳಗೌರಿ ವ್ರತವನ್ನು ಈ ಶ್ರಾವಣ ಮಾಸದ ಪ್ರತಿ ಮಂಗಳವಾರವೂ ಕೂಡ ಆಚರಣೆ ಮಾಡಬೇಕು. ಹಾಗೆ ಪಾರ್ವತಿ ಶಿವನನ್ನು ಪಡೀಲಿಕ್ಕೆ ಅನೇಕ ಉಪವಾಸಗಳನ್ನು ಮಾಡಿದ್ದು, ಅದರಲ್ಲಿ ಮಂಗಳಗೌರಿ ವ್ರತವೂ ಕೂಡ ಒಂದು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು ಅವಿವಾಹಿತ ಕನ್ಯೆಯರು ಉತ್ತಮವಾದಂತಹ ಶಿವನಂತ ಪತಿ ಸಿಕ್ಕಲಿ ಅಂತ ಹೇಳೇನೆ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಈ ಮಂಗಳಗೌರಿ ವ್ರತವನ್ನು ಪಾರ್ವತೀ ದೇವಿಯ ಆರಾಧನೆಗೆ ಸಮರ್ಪಣೆ ಮಾಡಿರುವಂಥದ್ದು. ಹಾಗೆ ಯಾರಿಗೆ ಸಂತಾನ ಪ್ರಾಪ್ತಿ ಆಗಬೇಕು, ಪುತ್ರ ಸಂತಾನ ಆಗಬೇಕು ಅನ್ನೋಂಥವರು ಕೂಡ ಈ ದಿನ ಉಪವಾಸವನ್ನು ಆಚರಿಸಿದರೆ ಅವರ ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನದಲ್ಲಿ ವಿವಾಹಿತ ಕನ್ಯೆಯರು ಈ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಅವರು ಶಾಶ್ವತವಾದ ಅದೃಷ್ಟವನ್ನು ಪಡ್ಕೊಳ್ತಾರೆ.
ಹಾಗೆ ಯಾರಿಗಾದರೂ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದ್ರೆ ಅವರ ಜೀವನ ಕೂಡ ಈ ವ್ರತದ ಪರಿಣಾಮದಿಂದ, ಈ ವ್ರತದ ಆಚರಣೆಯಿಂದ ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಅತ್ಯುತ್ತಮವಾದಂತಹ ಸಂಗಾತಿಯನ್ನ, ಪತಿಯನ್ನ ಪಡಿಬೇಕು ಅನ್ನುವಂಥ ಬಯಕೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡಬೇಕು. ಹಾಗಾಗಿ ಈ ಮಂಗಳಗೌರಿ ವ್ರತದ ವಿಧಾನ ತಮಗೆಲ್ಲ ಗೊತ್ತಿದೆ. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಗೌರಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಮಂಗಳಗೌರಿ ವ್ರತ ಮಂತ್ರವಾದಂತಹ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಒಂದು ಮಂತ್ರವನ್ನು ಈ ದಿನ ನೀವು ಪಠಣ ಮಾಡಬೇಕು. ಅದರಲ್ಲೂ ಓಂ ಉಮಾಮಹೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ 108 ಬಾರಿ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಈ ಶ್ರಾವಣ ಮಾಸದ ಮಂಗಳವಾರದಂದು ಇದನ್ನು 108 ಬಾರಿ ಪಠಣ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಈ ದಿನ ಮಂಗಳಗೌರಿ ಪೂಜೆಯನ್ನು ಸತತವಾಗಿ 5 ವರ್ಷಗಳ ಕಾಲ ಮಾಡಬೇಕು ಅನ್ನುವಂಥದ್ದಿದೆ. 5ನೇ ವರ್ಷದಲ್ಲಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರದಂದು ಅದನ್ನು ಉದ್ಯಾಪನೆ ಮಾಡಬೇಕು. ಅಂದರೆ 5 ವರ್ಷ ಆಯಿತು, ಇನ್ನು ಮುಂದೆ ಆ ವ್ರತವನ್ನು ಮಾಡುವಂಥ ನಿಬಂಧನೆ ಇಲ್ಲ ಅನ್ನುವಂಥದ್ದನ್ನು ಉದ್ಯಾಪನೆಯಲ್ಲಿ ತಿಳಿಸಬೇಕು. ಹಾಗೆ ಉದ್ಯಾಪನೆ ಇಲ್ಲದೆ ಆ ವ್ರತ ಪೂರ್ಣ ಆಗಲ್ಲ, ಇದನ್ನು ಕೂಡ ತಾವು ಗಮನಿಸಬೇಕು. ಇನ್ನು ಮಂಗಳಗೌರಿ ವ್ರತದ ಸಮಯದಲ್ಲಿ ಸ್ತ್ರೀಯರು ವಿಶೇಷವಾಗಿ ತಾಯಿಗೆ ಸುಮಂಗಲಿಯರು ಬಳಸುವಂಥ ವಸ್ತುಗಳನ್ನು ದಾನವಾಗಿ ಕೊಡಬೇಕು. ವಿಳ್ಯೆದೆಲೆ, ತಾಂಬೂಲಾದಿಗಳನ್ನು ಕೊಡಬೇಕು, ಸಿಹಿ ತಿಂಡಿಯನ್ನು ಕೊಡಬೇಕು. ಇದನ್ನು ಮಾತ್ರ ನೀವು ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಇನ್ನು ಈ ಮಂಗಳಗೌರಿ ವ್ರತವನ್ನ ಮನಸ್ಸಿನ ಸಂತೋಷಕ್ಕೆ, ಶಾಂತಿಗೆ, ನೆಮ್ಮದಿಗೆ ಮಾಡುವಂಥದ್ದು, ಪುತ್ರ ಸಂತಾನಕ್ಕೆ, ಹಾಗೆ ಸಂತಾನ ಭಾಗ್ಯಕ್ಕಾಗಿ ಈ ವ್ರತವನ್ನು ಮಾಡುವಂಥದ್ದು. ಇನ್ನು ಉತ್ತಮವಾದಂತಹ ಜೀವನ ಸಂಗಾತಿಯನ್ನು ಪಡ್ಕೊಳ್ಳಿಕ್ಕೆ ಅವಿವಾಹಿತ ಕನ್ಯೆಯರು ಕೂಡ ಈ ದಿನ ಉಪವಾಸವನ್ನು ಆಚರಣೆ ಮಾಡಬಹುದು. ಹಾಗಾಗಿ ಈ ದಿನ ಉಪವಾಸ ಏನಿದೆ ಅದನ್ನು ಕೈಗೊಳ್ಳೋದ್ರಿಂದ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ತುಂಬ ಪ್ರಯೋಜನಕಾರಿಯಾದಂತಹ ಒಂದು ಭಕ್ತಿಯ ಮಾರ್ಗ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ಮಂಗಳವಾರದಂದು ಮಂಗಳಕರವಾದಂತಹ ಯೋಗದಲ್ಲಿ ಪಾರ್ವತೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ಕಾರ್ಯವೂ ಕೂಡ ನೆರವೇರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಅವಿವಾಹಿತ ಕನ್ಯೆಯರು ಈ ದಿನ ಓಂ ಗೌರಿ ಶಂಕರಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಬೇಕು. ಜೊತೆಗೆ ಸುಂದರಕಾಂಡ ರಾಮಾಯಣವನ್ನು ಪಠಣ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮದುವೆಗೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗತ್ತೆ, ಮತ್ತೆ ನಿಮ್ಮ ಪ್ರಯತ್ನಕ್ಕೆ ಶುಭ ಫಲಗಳು ಲಭ್ಯವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ದಿನ ಮದುವೆಗೆ ಏನಾದರೂ ಅಡ್ಡಿ ಉಂಟಾಗ್ತಾ ಇದ್ರೆ ಇನ್ನೊಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಏನಂದ್ರೆ ಈ ದಿನ ಖಾಲಿ ಮಣ್ಣಿನ ಮಡಕೆಯನ್ನು ನದಿಯಲ್ಲಿ ತೇಲಿ ಬಿಡುವಂಥದ್ದು. ಇದು ಶೀಘ್ರದಲ್ಲೇ ವಿವಾಹ ಪೂರ್ಣಗೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಕುಂಭ ವಿವಾಹದ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಯೋಗವನ್ನು ಕೂಡ ನೀವು ಮಾಡಬಹುದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿರುವ ಮೂಲಕ ವಿವಾಹಿತ ಮಹಿಳೆಯರು ಶಾಶ್ವತವಾದಂತಹ ಅದೃಷ್ಟವನ್ನು ಪಡ್ಕೊಳ್ತಾರೆ. ಹಾಗಾಗಿನೇ ಈ ದಿನ ಮಾತೆ ಮಂಗಳಗೌರಿಯನ್ನು ಪೂಜೆ ಮಾಡಿ ಮಂಗಳಗೌರಿಯ ಕಥೆಯನ್ನು ಕೇಳೋದ್ರಿಂದ ತುಂಬ ಫಲಗಳು ಸಿಕ್ಕತ್ತೆ, ಶಾಶ್ವತವಾದ ಫಲಗಳು ಸಿಕ್ಕತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಬಹಳ ಮುಖ್ಯವಾಗಿ ಆರೋಗ್ಯ ಸಿದ್ಧಿಸತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ತಾಯಿ ಮಂಗಳಗೌರಿ ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಅದರಲ್ಲೂ ಕೆಲವು ವ್ಯವಹಾರಗಳಲ್ಲಿ ಇರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ಇದು ತುಂಬ ಯಶಸ್ವಿ ಪ್ರಯತ್ನವಾಗುತ್ತೆ. ಇದರಿಂದ ದಿಢೀರಾಗಿ ಧನಲಾಭ ಸಿಕ್ಕುವಂಥದ್ದು ಕೂಡ ಇದೆ. ಬರಬೇಕಾದಂಥ ಹಣ ಬರುವಂಥದ್ದಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಲಾಭವನ್ನು ಗಳಿಸ್ಕೊಳ್ಳುವಂಥದ್ದಾಗಲಿ ಈ ದಿನ ಕಾಣಿಸುತ್ತೆ. ಹಾಗೆ ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗೋದ್ರಿಂದ ಮನಸ್ಸಿಗೂ ಒಂದು ರೀತಿಯಲ್ಲಿ ಸಮಾಧಾನ. ಹಾಗೆ ಈ ದಿನದ ಯೋಜನೆಗಳು ನಿಮ್ಮ ಒಂದು ಕರಾರುವಕ್ಕಾದಂಥ ಲೆಕ್ಕಾಚಾರದಂತೆಯೇ ನಡೀತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಅದು ನಡೀತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವನ್ನು ಹುಡುಕುವಂಥ ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದಿದೆ. ಒಟ್ಟಾರೆ ಏನೇ ಆದರೂ ಕೂಡ ಈ ದಿನ ಕೆಲಸ ಆರಂಭ ಆದರೆ ಮುಕ್ತಾಯ ಆಗಲೇಬೇಕು ಅನ್ನುವಂಥ ಒಂದು ಹಠದ ಧೋರಣೆ ಇರುವಂಥದ್ದು.
ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಆದರೆ ಕರ್ತವ್ಯವನ್ನು ಮರೆತು ಭಾವೋದ್ವೇಗಕ್ಕೆ ಒಳಗಾಗುವಂಥದ್ದು ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ನಿಮ್ಮ ಕೆಲಸವೇ ಬೇರೆ, ನಿಮ್ಮ ಭಾವನೆಯೇ ಬೇರೆ ಅನ್ನುವಂಥದ್ದು ಇರಬೇಕು. ಅಂದರೆ ಇಲ್ಲಿ ವೈಯಕ್ತಿಕ ಜೀವನದಿಂದ ನಿಮ್ಮ ಉದ್ಯೋಗ ಕ್ಷೇತ್ರವನ್ನು ಬೇರ್ಪಡಿಸ್ಕೊಳ್ಬೇಕು. ಹಾಗಾಗಿ ಉದ್ಯೋಗದಲ್ಲಿ ಆದಂತಹ ಏರಿಳಿತಗಳು ಮನೆಗೆ ಬರಬಾರ್ದು. ಮನೆಯಲ್ಲಿ ಇರುವಂತಹ ತೊಂದರೆ ತಾಪತ್ರಯಗಳು ನಿಮ್ಮ ಕೆಲಸದಲ್ಲಿ ಪ್ರತಿಜ್ವಲಿಸಬಾರ್ದು, ಅಲ್ಲಿ ರಿಫ್ಲೆಕ್ಟ್ ಆಗಬಾರ್ದು. ಆ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ವಿವೇಚನೆಗೆ ಅನುಗುಣವಾಗಿ ಮುಂದುವರೆದ್ರೆ ನಿಮಗೆ ಅನುಕೂಲತೆಗಳಿರುತ್ತೆ. ಆದರೆ ಬೇರೆಯವರ ಮೇಲೆ ಇರುವಂತಹ ಆಶ್ರಯ, ಆ ಡಿಪೆಂಡೆನ್ಸಿ, ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಜವಾಬ್ದಾರಿ ಬಹಳ ವಿಶೇಷವಾಗಿ ಈ ದಿನ ಸಾಬೀತಾಗುವಂಥದ್ದು ಇದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಎಷ್ಟು ಮುತುವರ್ಜಿಯಿಂದ ಮಾಡ್ತೀರಿ, ಎಷ್ಟು ಸಮಯ ಪ್ರಜ್ಞೆಯಿಂದ ಮಾಡ್ತೀರಿ, ಎಷ್ಟೊಂದು ಕರ್ತವ್ಯ ನಿಷ್ಠೆ ಇದೆ, ಇದೆಲ್ಲವೂ ಕೂಡ ಈ ದಿನ ಗಮನಾರ್ಹವಾಗಿ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಪ್ರಮುಖ ವ್ಯಕ್ತಿಗಳಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಶ್ಲಾಘನೀಯ ಮಾತುಗಳು ಕೇಳಿಸ್ಕೊಳ್ಳುವಂಥದ್ದು ಇದೆ. ಇದೇ ನಿಮಗೆ ಮೋಟಿವೇಶನ್ ಈ ದಿನದಲ್ಲಿ. ಹಾಗೆ ಈ ದಿನ ಸಮಸ್ಯೆಯ ಮೂಲವನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ಬಹಳ ಜಾಗರೂಕರಾಗಿರ್ತೀರಿ. ಆದರೆ ಕೆಲವರನ್ನು ಅತಿಯಾಗಿ ನಂಬುವಂಥದ್ದು ಇದೆ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜೋಕಿಯಾಗಿರಿ. ಇನ್ನು ಈ ದಿನ ಮನಸ್ಸು ಸಂತುಷ್ಟವಾಗಿರಬೇಕು, ಸಂತೋಷವಾಗಿರಬೇಕು. ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರ ಸಹಾಯ ತುಂಬ ಮುಖ್ಯ. ಈ ಒಂದು ವಿಚಾರ ಈ ದಿನ ನಿಮಗೆ ಗೊತ್ತಾಗುವಂಥದ್ದಿದೆ. ಸಾಧಾರಣವಾಗಿ ಮನೆಯ ವಾತಾವರಣ ಸಂತೋಷದಾಯಕವಾಗಿರುತ್ತೆ. ಈ ದಿನದಲ್ಲಿ ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಪ್ರವಾಸಕ್ಕೆ ಪ್ರಯಾಣಕ್ಕೆ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ಜಯ ನಿಮ್ಮದೇ ಆಗಿರುತ್ತೆ. ಆದರೆ ಕೆಲವು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಾಮರಸ್ಯದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಈ ದಿನ ತಾಳ್ಮೆಯಿಂದ ಆ ಕನ್ಸಿಸ್ಟೆನ್ಸಿಯಲ್ಲಿ ಮುಂದುವರಿಸ್ಬಿಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡುವಂಥ ಒಂದು ಸಾಮರ್ಥ್ಯ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಒತ್ತಡಗಳನ್ನು ಬಹಳ ಚೆನ್ನಾಗಿ ನೀವು ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಏನಿದೆ ಇದು ಬಹಳ ಅದ್ಭುತವಾಗಿರುತ್ತೆ. ನಿಮಗೆ ಒಳ್ಳೆಯ ಹೆಸರನ್ನು ಕೂಡ ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲಸದ ಹೊರೆ ಜಾಸ್ತಿ ಆದಾಗ ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಕೆಲಸದ ಪ್ರಿಯಾರಿಟೈಸ್ ಹೇಗೆ ಮಾಡಿಕೊಳ್ಬೇಕು, ಈ ವಿಚಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಕೆಲಸದಲ್ಲಿ ಅಧಿಕವಾದಂಥ ಸ್ಪರ್ಧೆಗಳಿರುತ್ತೆ, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ಈ ದಿನ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಥವಾ ಅದನ್ನು ಎದುರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳ ಮಟ್ಟ ಕೂಡ ಜಾಸ್ತಿ ಆಗಬೇಕು. ಹಾಗೆ ಈ ಪಾಸಿಟಿವ್ ವೈಬ್ಸನ್ನು ನೀವು ಹೆಚ್ಚು ಮಾಡಿಕೊಳ್ಬೇಕು. ಅಂದರೆ ಧನಾತ್ಮಕವಾದಂತಹ ಒಂದು ಶಕ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಆತ್ಮವಿಶ್ವಾಸದಿಂದ ಕೂಡಿರುವಂಥ ಕೆಲಸಗಳನ್ನು ಮಾಡಬೇಕು, ಗೊತ್ತಿರುವಂಥ ಕೆಲಸ ಮಾಡಬೇಕು, ಗೊತ್ತಿರುವವರ ಜೊತೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಆಗ ನಿಮ್ಮ ಒಂದು ಶ್ರಮಕ್ಕೆ ಒಂದು ಒಳ್ಳೆಯ ಬೆಲೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಪರಿಣಮಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಆಲೋಚನೆಗಳು ತುಂಬ ಧನಾತ್ಮಕವಾಗಿ ಇರಬೇಕು, ತುಂಬ ಪಾಸಿಟಿವ್ ಆಗಿರಬೇಕು. ಆದರೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದೇ ಈ ದಿನ ಬಹಳ ಬೇಗ ಮನಸ್ಸಿಗೆ ಬರ್ತಾ ಇರುತ್ತೆ. ಇನ್ನು ಈ ಸ್ವಂತದ ನಿರ್ಧಾರಗಳೇನಿದೆ ಇದು ಅಷ್ಟೊಂದು ಸಮರ್ಪಕವಾಗಿಲ್ಲ. ಏಕೆಂದರೆ ಇದು ಆತುರತೆಯಿಂದ ಕೂಡಿರುವಂಥ ನಿರ್ಧಾರ. ಹಾಗಾಗಿ ನಿಮ್ಮ ಮನಸ್ಸು ಯಾವಾಗ ಸಮಾಧಾನವಾಗಿರುತ್ತೋ ಆ ಸಂದರ್ಭದಲ್ಲಿ ಮಾತ್ರ ನೀವು ಖರೀದಿ ಪ್ರಕ್ರಿಯೆಗೆ ಕೈ ಹಾಕಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ
ಈ ಅಪರಿಚಿತರ ಜೊತೆಯಲ್ಲಿ ವಾದ ವಿವಾದಗಳಿಗೆ ಇಳಿಬೇಡಿ. ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರಗಳಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆದಾಯ, ನಿಮ್ಮ ಖರ್ಚು ವೆಚ್ಚ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಬೇಕು, ಅದರ ಅಗತ್ಯತೆ ಎಷ್ಟಿದೆ, ಈ ಒಂದು ರಹಸ್ಯವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಸಾಗುತ್ತೆ, ಮಂದಗತಿಯಲ್ಲಿ ಚಲಿಸುತ್ತೆ. ಹಾಗಾಗಿನೇ ಈ ದಿನ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಉತ್ತಮವಾದಂಥ ಹೊರದಲ್ಲಿ ಆರಂಭ ಮಾಡಲ್ಲ. ಇದು ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಆಲೋಚನೆಗಳು ಕೂಡ ಪ್ರಾಕ್ಟಿಕಲ್ ಆಗಿರಲ್ಲ, ಸಮರ್ಪಕವಾಗಿ ಇರಲ್ಲ. ಹಾಗಾಗಿನೇ ಕೆಲವೊಂದು ಊಹೆಗಳಿಗೆ, ಸ್ಪೆಕ್ಯುಲೇಷನ್ಸ್ಗೆ ಈ ದಿನ ಹೆಚ್ಚು ಮಹತ್ವ ಕೊಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಯಾರು ಪ್ರಾಮಾಣಿಕವಾಗಿರ್ತಾರೋ ಅಂಥವ್ರಿಗೆ ವಿಶೇಷವಾದಂಥ ಒಂದು ಮಾನ್ಯತೆ ಸಿಕ್ಕಲ್ಲ. ಆದರೆ ಸುಳ್ಳು ಹೇಳುವಂಥವರು, ತಟವಟ ಮಾಡುವಂಥವರು, ಸಮಯಕ್ಕೆ ಸರಿಯಾಗಿ ಬಣ್ಣವನ್ನು ಬದಲಾವಣೆ ಮಾಡಿಕೊಳ್ಳುವಂಥವರು ಈ ದಿನದಲ್ಲಿ ಬದುಕುವಂಥ ಒಂದು ಕಲೆಗಾರಿಕೆಯನ್ನು ಕಲ್ತ್ಕೊಂಡಿರ್ತಾರೆ. ಇಂತಹ ವಿದ್ಯಮಾನಗಳನ್ನು ಕಂಡು ನಿಮಗೆ ಎಲ್ಲಿಲ್ಲದ ಬೇಸರ ಆಗುತ್ತೆ. ಹಾಗೆ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡು ಮಾತಾಡುವಂಥದ್ದು ಕೂಡ ಇದೆ. ಆದರೆ ಕೋಪವನ್ನು ಮಾಡಿಕೊಳ್ಳುವಂಥದ್ದಾಗಲಿ, ನಿಮ್ಮ ಒಂದು ಟೆಂಪರಮೆಂಟನ್ನು ಕಳ್ಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಪ್ರಪಂಚದಲ್ಲಿ ಎಷ್ಟೋ ಅನುಭವಗಳನ್ನು ಪಡ್ಕೊಂಡಿರುವಂಥ ನೀವು ಈ ಸಣ್ಣ ಪುಟ್ಟ ವಿಚಾರಕ್ಕೆ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥದ್ದು, ಫ್ಲೇರಪ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ವಾಹನ ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಸಣ್ಣ ಪುಟ್ಟ ವಿವಾದಗಳನ್ನು ಮಾಡ್ಕೊಳ್ತೀರಿ. ನೀವು ಸುಮ್ಮನೆ ಇದ್ದರೆ ಈ ದಿನ ಮನುಷ್ಯರೇ ಅಲ್ಲ, ಏನಾದರೂ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೆದಕಬೇಕು, ಕೇಳಬೇಕು, ಅದರ ಆಗುಹೋಗುಗಳ ಬಗ್ಗೆ ತಿಳ್ಕೊಳ್ಬೇಕು ಇತ್ಯಾದಿಗಳು ನಿಮ್ಮ ಮನಸ್ಸಿನಲ್ಲಿ ಹರಿಯುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ವಿಚಾರಧಾರೆಗಳಲ್ಲಿ, ನಿಮ್ಮ ಅಭಿಪ್ರಾಯಗಳಲ್ಲಿ ಸ್ವಲ್ಪ ವಿವೇಚನೆಯಿಂದ ವರ್ತಿಸುವಂಥದ್ದು ಉತ್ತಮ. ಹಾಗೆ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದಾಗಲಿ, ಅಥವಾ ನೀವು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂಥದ್ದನ್ನಾಗಲಿ ಈ ದಿನ ನೀವು ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಹಾಗೆ ಸಣ್ಣ ಪುಟ್ಟ ವಿವಾದಗಳು ಬಂದಾಗ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ 108 ಬಾರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥ ದಿನ. ಹೊಸ ವಿಚಾರಗಳಲ್ಲಿ ಈ ದಿನ ತುಂಬ ಕುತೂಹಲ ಇರುತ್ತೆ ನಿಮಗೆ. ಹಾಗಾಗಿ ಹೊಸ ವ್ಯಕ್ತಿಗಳ ಪರಿಚಯ ಆಗಬೇಕು, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು, ಹೊಸದಾಗಿ ಏನಾದರೂ ಒಂದು ಆವಿಷ್ಕಾರ ಮಾಡಬೇಕು ಅನ್ನುವಂಥ ಒಂದು ತುಡಿತದಲ್ಲಿ ಇರ್ತೀರಿ. ಆದರೆ ನಿಮ್ಮ ಮನಸ್ಸಿಗೆ ಈ ದಿನ ಏನನ್ನು ಬರುತ್ತೋ ಅದನ್ನು ಸಾಧನೆ ಮಾಡಿಯೇ ತೀರ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಸ್ವಭಾವ, ಅಟ್ಯಾಚ್ಮೆಂಟು ಈ ದಿನ ಪಾಸಿಟಿವ್ ಆಗಿ ಇರುವಂಥದ್ದು. ಹಾಗೆ ಈ ದಿನ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಅಭಿಪ್ರಾಯ ಹೇಗಿರಬೇಕು, ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಬಹಳ ಪ್ರಬುದ್ಧತೆಯಿಂದ ಕೂಡಿರ್ತೀರಿ. ಅಂದರೆ ತುಂಬ ಮೆಚ್ಯೂರ್ಡ್ ವೇನಲ್ಲಿ ನಿಮ್ಮ ಒಂದು ತೀರ್ಮಾನಗಳು ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಪ್ರತಿಫಲ ಏನೋ ಸಿಕ್ಕತ್ತೆ. ಆದರೆ ಈ ಒಳ್ಳೆಯ ಬೆಳೆ, ಒಳ್ಳೆಯ ಇಳುವರಿ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನ ಕೆಲಸದ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ಅದು ನಿಮಗೆ ಉತ್ತಮವಾದಂಥ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ. ಆದರೆ ವಿನೋದಕ್ಕೆ, ವಿಹಾರಕ್ಕೆ ಮಾಡುವಂಥ ಖರ್ಚೇನಿದೆ ಅದರಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಹಾಗೆ ಈ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ಮುಂದುವರಿಯುವಂಥದ್ದು ತುಂಬ ಸೂಕ್ತವಾಗಿ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ದೊಡ್ಡ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ದೂರ ಇರಬೇಕು. ಇಲ್ಲ, ದಾಖಲೆ ಪತ್ರಗಳ ಸಹಿತವಾಗಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕು. ಇನ್ನು ಈ ದಿನ ಯಾವುದೇ ಒಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿದ್ದರೆ ಆದಷ್ಟು ಬೇಗ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಅದನ್ನು ಎಳೆದಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಒಂದು ವಿವೇಕ ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ಯಾವುದೋ ಒಂದು ಪೈಪೋಟಿಯಿಂದ ಈ ದಿನ ಇಷ್ಟೊಂದು ಮುಂದೆ ಬಂದುಬಿಟ್ಟಿದ್ದೀರಿ. ಆದರೆ ಮುಂದೆ ಬಂದಾಗ ಹಿಂತಿರುಗಿ ನೋಡದಂತೆ ಮುಂದಿನ ಗುರಿಯನ್ನು ನೀವು ತಲುಪಬೇಕಾಗತ್ತೆ. ಎಷ್ಟೋ ವೇಳೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನೇ ಕಳ್ಕೊಂಡಿರ್ತೀರಿ. ಆದರೆ ಯಾರದ್ದೋ ಒಂದು ಮಾತು, ಯಾರೋ ಒಬ್ಬರು ರೋಲ್ ಮಾಡಲ್ ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ತಾ ಇದ್ದಾರೆ. ಹಾಗಾಗಿ ಈ ದಿನ ಕೆಲಸದಲ್ಲಿ ನಿಮ್ಮ ಕೃತಿಯನ್ನು ತೋರಿಸುವಂಥದ್ದೇನಾದರೂ ಇದ್ದರೆ ಅದರ ಬಗ್ಗೆ ಮಾತಾಡಿ, ಅದರ ಬಗ್ಗೆ ಹೆಚ್ಚು ಕಳಕಳಿಯಿಂದ ಇರಿ. ಹಾಗೆ ಈ ದಿನ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ, ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಹಾಗೆ ಉದ್ಯೋಗದಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದಾಗ ಪ್ರಶಂಸೆಯನ್ನೇನೋ ಪಡ್ಕೊಳ್ತೀರಿ. ಆದರೆ ಕೆಲವು ಸಹೋದ್ಯೋಗಿಗಳ ಒಂದು ತೊಂದರೆ, ಅವರ ಒಂದು ಕೀಟಲೇ ಈ ದಿನ ನಿಮಗೆ ಉದ್ಯೋಗ ಮಾಡುವಂಥ ಮನಸ್ಸೇ ಕಳ್ಕೊಂಡಿರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಸರ್ಕಾರಿ ಉದ್ಯೋಗಿಗಳಾದರೆ ಬೇಗ ವರ್ಗಾವಣೆಯನ್ನು ಬಯಸ್ತೀರಿ. ಇನ್ನು ಖಾಸಗಿ ಉದ್ಯೋಗಿಗಳಾಗಿದ್ದರೆ ಕೆಲಸವನ್ನು ಅಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇದ್ದುದರಲ್ಲೇ ಒದ್ದಾಡಬೇಕು ಅನ್ನೋಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ದಿನ ಹಿರಿಯರನ್ನು, ಗಣ್ಯರನ್ನು ನಿಮ್ಮ ಸಮಸ್ಯೆಯ ಪರಿಹಾರಕ್ಕೆ ನೀವು ಭೇಟಿ ಮಾಡಿ ಅವರ ಸಲಹೆಯನ್ನು ಪಡ್ಕೊಳ್ಬೇಕು. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಉತ್ಸಾಹದಿಂದ ಇರ್ತೀರಿ. ಕೆಲವರ ಮಾತು ನಿಮಗೆ ಪ್ರೇರೇಪಣೆಯಾಗಿ ಉಳಿಯುವಂಥದ್ದು. ಜೊತೆಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ಪ್ರೂವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಬರುವಂಥ ಸಮಸ್ಯೆಗಳು ನಿಮಗೆ ಸ್ವಲ್ಪ ನೋವನ್ನು ತರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮಿಂದಲೇ ಸಹಾಯ ಪಡೆದು ನಿಮ್ಮ ವಿರುದ್ಧವೇ ನಿಲ್ಲುವಂಥ ವ್ಯಕ್ತಿಯ ಬಗ್ಗೆ ಕೂಡ ನಿಮಗೆ ಅಸಮಾಧಾನ ಇರುತ್ತೆ. ಹಾಗಾಗಿ ಅಂಥವರ ವಿರುದ್ಧವಾಗಿ ಈ ದಿನ ಸ್ವಲ್ಪ ಮಾತಿನ ಚಕಮಕಿ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿರ್ಬಂಧಗಳು ಇರುವಂಥದ್ದು. ಸರ್ಕಾರದ ಕಾನೂನಿನ ತೊಡಕು ಕೂಡ ಇದರಲ್ಲಿ ಸೇರಿಕೊಂಡಿರ್ಬೋದು. ಆದರೆ ಈ ಹಿರಿಯರ ಸಲಹೆ, ಮಾರ್ಗದರ್ಶನ ಅದರಂತೆ ಮುಂದುವರಿಯೋದ್ರಿಂದ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಬಂಧು ಮಿತ್ರರ ಜೊತೆಯಲ್ಲಿ ಈ ದಿನ ಏನೋ ಒಂದು ವಿಚಾರಕ್ಕೆ ಚರ್ಚೆಗಳು ನಡೆಯುವಂಥದ್ದು ಇದೆ. ಆದರೆ ಆ ಚರ್ಚೆಯ ಹಂತದಲ್ಲೇ ಇರಬೇಕು, ಅದು ವೈಯಕ್ತಿಕ ನೆಲೆಗಟ್ಟಿಗೆ ಹೋಗಬಾರ್ದು. ಇನ್ನು ಈ ದಿನ ಸಾಮಾನ್ಯವಾಗಿ ನಿಮ್ಮ ವ್ಯವಹಾರಗಳು ಸಾಗುವಂಥದ್ದು ಅಷ್ಟೊಂದು ಎಕ್ಸ್ಟ್ರಾ ಆರ್ಡಿನರಿ ಸ್ಪೀಡಲ್ಲೂ ಹೋಗಲ್ಲ, ನಿಧಾನವೂ ಆಗಲ್ಲ, ಒಂದು ನಿರಂತರವಾದಂಥ ಒಂದು ವೇಗದಲ್ಲಿ ನಡೀತಾ ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ಅದನ್ನು ತಲುಪುವಂತಹ ರೀತಿ ಇಷ್ಟರ ಬಗ್ಗೆನೇ ನೀವು ಮಾತಾಡಬೇಕಾಗತ್ತೆ. ಬೇರೆಯವರ ಬಗ್ಗೆ ಯಾವುದೇ ರೀತಿಯ ಈ ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಮಾತಾಡಬಾರ್ದು. ಇನ್ನು ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಪ್ರವಾಸ, ಪ್ರಯಾಣಕ್ಕೆ ಹೋಗುವಂಥ ಸಂಭವ ಕೂಡ ಇದೆ. ಆದರೆ ಬಹಳ ವಿಶೇಷ ಮುತುವರ್ಜಿಯಿಂದ ನೀವು ಯೋಜನೆಗಳನ್ನು ರೂಪಿಸಬೇಕಾಗತ್ತೆ. ಇನ್ನು ಈ ದಿನ ಕಣ್ಣಿನ ತೊಂದರೆ ಏನಾದರೂ ಕಂಡು ಬಂದರೆ ಕೂಡಲೇ ವೈದ್ಯರಿಗೆ ನಿಮ್ಮ ಕಣ್ಣಿನ ಪರೀಕ್ಷೆ ಮಾಡಲಿಕ್ಕೆ ಹೇಳಬೇಕಾಗತ್ತೆ, ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ. ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಈ ಒತ್ತಡದ ಜೀವನ ಬಹಳ ಮುಖ್ಯವಾಗಿ ಈ ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಇಲ್ಲಿಯವರೆಗೆ ಕೆಲವೊಂದು ವಿಚಾರಗಳು ನೀವು ಕೇಳಿದ್ದೀರಷ್ಟೇ, ಅನುಭವಿಸಿಲ್ಲ. ಆದರೆ ಈ ದಿನ ಸ್ವತಃ ಅನುಭವಿಸುವಂಥ ಒಂದು ಯೋಗ ಇದೆ. ಅದು ಒಳ್ಳೆಯದಕ್ಕೆ ಆಗ್ಬೋದು, ಕೆಟ್ಟದ್ದಕ್ಕೆ ಆಗ್ಬೋದು, ಅಥವಾ ಮಿಶ್ರ ಫಲಗಳಿಗೆ ಬರುವಂಥದ್ದೇ ಇರ್ಬೋದು. ಏನೇ ಬಂದರೂ ಅದನ್ನು ಬಹಳ ತಾಳ್ಮೆಯಿಂದ ಈ ದಿನ ನೀವು ನಿಭಾಯಿಸಬೇಕಾಗತ್ತೆ.
ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿನಾಕಾರಣ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ನೀವು ಎಲ್ಲೋ ಒಂದು ಕಡೆ ಮಾತುಕತೆಗಾಗಿ ನೀವು ಪ್ರಯತ್ನ ಪಡುವಂಥದ್ದು, ಆದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಗಳು ಸಿಕ್ಕಲ್ಲ. ಏಕೆಂದರೆ ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳು ಬೇರೆಯವರನ್ನು ಆಶ್ರಯಿಸಿರುವಂಥದ್ದು. ಹಾಗಾಗಿ ಅಂಥವರಿಂದ ಈ ದಿನ ನಿಮಗೆ ಪೂರ್ಣ ಸಹಕಾರ ಸಮಯೋಚಿತವಾಗಿ ಸಿಕ್ಕಲ್ಲ. ಆದರೆ ಈ ವ್ಯಾಪಾರ ವ್ಯವಹಾರಗಳ ಹೂಡಿಕೆಯ ವಿಚಾರದಲ್ಲಿ ಈ ದಿನ ತುಂಬ ಚೆನ್ನಾಗಿ ವರ್ತಿಸ್ತೀರಿ. ಅದರಲ್ಲೂ ಮರುಪರಿಶೀಲನೆ ಮಾಡುವಂಥ ನೆವದಲ್ಲಿ ಸ್ವಲ್ಪ ಕಾಲಾವಕಾಶಗಳನ್ನು ಕೋರಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಇದೊಂದು ವಿಚಾರದಲ್ಲಿ ಈ ದಿನ ಪ್ರಾಕ್ಟಿಕಲ್ ಆಗಿರೋದ್ರಿಂದಲೇ ನಿಮಗೆ ಎಷ್ಟೇ ಒತ್ತಡ ಹೆಚ್ಚಾಗಲಿ, ಎಷ್ಟೇ ನಷ್ಟ ಆಗಲಿ, ಅದನ್ನು ನಿಧಾನವಾಗಿ ಸರಿಪಡಿಸ್ಕೊಳ್ಳುವಂಥ ಒಂದು ವ್ಯವಧಾನ ಇದೆ. ಅಂಥ ಒಂದು ತಾಳ್ಮೆ ಈ ದಿನ ನೀವು ರೂಢಿಸ್ಕೊಳ್ತಾ ಇದ್ದೀರಿ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಇದ್ದಂತಹ ಅಡೆತಡೆಗಳು, ಅದನ್ನು ಸ್ವಲ್ಪ ಸಂಯಮದಿಂದ ನೀವು ವರ್ತಿಸಿ ದೂರ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಗಳಲ್ಲಿ ನಿಮ್ಮ ನೆಂಟರಿಷ್ಟರು ತೊಂದರೆಯನ್ನು ಉಂಟು ಮಾಡಲಿಕ್ಕೆ ಕಾಯ್ತಾ ಇರೋದರಿಂದ ಆದಷ್ಟು ಅಂಥವರಿಂದ ದೂರ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ಸಮಾಧಾನಕರವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಕೈಗೊಂಡಂಥ ನಿರ್ಧಾರಗಳು ನಿಮಗೆ ತೃಪ್ತಿಯನ್ನು ತರುತ್ತೆ. ಎಲ್ಲೋ ಒಂದು ಕಡೆ ಕೆಲವು ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಇದೆ. ಕೆಲವರ ಮೂದಲಿಕೆಯ ಮಾತುಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಆದರೆ ನಿಮ್ಮ ತೃಪ್ತಿಗಾಗಿ, ನಿಮ್ಮ ಸಂತೋಷಕ್ಕಾಗಿ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಎಷ್ಟೇ ಒಂದು ಫಲಿತಾಂಶ ಬಂದರೂ ನಿಮಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಲೆಕ್ಕಾಚಾರದಲ್ಲಿ ಇರ್ತೀರಿ. ಹಾಗೆ ಈ ಆದಾಯದ ವಿಚಾರ, ಉಳಿತಾಯದ ವಿಚಾರ, ಇದರಲ್ಲೂ ಕೂಡ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಇದೆ. ಆದರೆ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ಒಂದು ತಪ್ಪು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಆತುರಾತುರವಾಗಿ ನಿರ್ಧಾರವನ್ನು ಕೈಗೊಳ್ಳೋದ್ರಿಂದ ಅದು ಸ್ವಲ್ಪ ದುರಸ್ತಿ ಮಾಡಲಿಕ್ಕೆ ಕಷ್ಟವಾಗುವಂಥ ಕಾರ್ಯ ಅದು. ಹಾಗಾಗಿನೇ ಪೂರ್ವ ಸಿದ್ಧತೆಯೊಂದಿಗೆ ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ದೀರಿ. ಆದರೆ ಯಾರದ್ದೋ ಒಂದು ಪ್ರೇರೇಪಣೆಯ ಮಾತಿನಿಂದ ಈ ದಿನ ಇಂಥ ಅನರ್ಥಕ್ಕೆ ಕಾರಣವಾಗಿಬಿಡ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲವು ನೆಂಟರು ನಿಮಗೆ ತೊಂದರೆಯನ್ನು ಕೊಡುವಂಥ ಸಂದರ್ಭದಲ್ಲಿದ್ದಾರೆ. ಅಂಥವರು ಸದಾಕಾಲ ನಿಮ್ಮ ತಪ್ಪುಗಳನ್ನು ಗಮನಿಸ್ತಾ ಇದ್ದಾರೆ. ಎಲ್ಲಿ ತಪ್ಪಾಗಿದೆ ಅಲ್ಲಿ ನಿಮ್ಮನ್ನು ಹಿಡಿದು ಜಾಲಾಡಬೇಕು ಅನ್ನುವಂಥ ಒಂದು ಉದ್ದೇಶ ಅವರಲ್ಲಿದೆ. ಹಾಗಾಗಿ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಹಿರಿಯರ ಸಲಹೆ, ಮಾರ್ಗದರ್ಶನದ ಅಗತ್ಯ ಇದೆ. ಏಕೆಂದರೆ ಕೆಲವೊಂದು ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಬ್ಬರಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಅನುಭವಿ ತಜ್ಞರ ನೆರವು ಬೇಕಾಗತ್ತೆ. ಅದನ್ನು ಪ್ರಯತ್ನ ಮಾಡಿ ಸ್ವಲ್ಪನಾದರೂ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಆದಾಯ ಉತ್ತಮವಾಗುವಂಥ ಸಂಭವಗಳು ಜಾಸ್ತಿ ಇದೆ. ಅದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ಸ್ಥಿರಾಸ್ತಿ ವ್ಯವಹಾರದಲ್ಲಿ ನಿಮಗೆ ಅಡಚಣೆಗಳು ಈ ದಿನ ಒಂದು ಬದಲಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇಲ್ಲಿಯವರೆಗೆ ಇದ್ದಂತಹ ಸಮಸ್ಯೆಯ ರೂಪವೇ ಬೇರೆ, ಇನ್ನು ನಾಳೆಯಿಂದ ಆಗುವಂಥದ್ದೇ ಬೇರೆ ಒಂದು ಸನ್ನಿವೇಶದಲ್ಲಿ. ಹಾಗಾಗಿ ಈ ದಿನ ನಿಮ್ಮ ಪ್ರಿಯಾರಿಟಿಯನ್ನು ಕೂಡ ಶಿಫ್ಟ್ ಮಾಡಬೇಕು. ಹಾಗೆ ಜವಾಬ್ದಾರಿಯನ್ನು ಕೂಡ ಈ ದಿನ ನೀವು ಅವಲೋಕನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರತಿಭೆ ಎಷ್ಟು, ನಿಮ್ಮ ಸಾಮರ್ಥ್ಯ ಎಷ್ಟು, ಇದನ್ನು ತೋರಿಸಲಿಕ್ಕೂ ಕೂಡ ಒಂದು ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ನೀವು ಹೆಚ್ಚು ಹೇಳಿಕೊಳ್ಳುವಂಥ ಅಗತ್ಯತೆ ಕಾಣಿಸ್ತಾ ಇಲ್ಲ. ಏಕೆಂದರೆ ನಿಮ್ಮನ್ನು ಯಾರು ನಂಬಿದ್ದಾರೋ ಅಂಥವ್ರಿಗೆ ನಿಮ್ಮ ಬಗ್ಗೆ ಗೊತ್ತಿದೆ. ಇನ್ನು ಯಾರಲ್ಲಿ ನಿಮಗೆ ವಿಶ್ವಾಸ ಇಲ್ಲ ಅಥವಾ ಯಾರಿಗೆ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅಂಥವರ ವಿಚಾರವಾಗಿ ನೀವು ಎಷ್ಟು ಮಾಡಿದ್ರೂ ಏನೇ ಮಾಡಿದ್ರೂ ಕೂಡ ಅವರು ನಿಮ್ಮನ್ನು ನಂಬಲ್ಲ. ಹಾಗಾಗಿನೇ ಈ ದಿನ ನೀವು ತ್ವರಿತವಾಗಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಗಮನ ಕೊಡಿ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲ ಒಂದು ಕಡೆ ಲಾಭ ಸಿಕ್ಕತ್ತೆ, ಒಂದು ಅಪ್ವರ್ಡ್ ಮೊಬಿಲಿಟಿ ಇದೆ. ಆದರೆ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಬೇಕು. ಇನ್ನು ಹೊಸ ತಂತ್ರಜ್ಞಾನವನ್ನು ಅವಲಂಬನೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಈ ಟೆಕ್ನಿಕಲ್ ಸ್ಕಿಲ್ಸ್ ಏನಿದೆ ಅದು ಬರಬೇಕು ನಿಮಗೆ.
ಆಗ ಸಮಾಜದಲ್ಲಿ ಇನ್ನೂ ಒಂದು ಹಂತಕ್ಕೆ ಗೌರವ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕುಟುಂಬಸ್ಥರ ಆರೋಗ್ಯ ಈಗಾಗಲೇ ಸ್ವಲ್ಪ ಚೇತರಿಕೆಯಲ್ಲಿದೆ, ಆದರೂ ಕೂಡ ವೈದ್ಯರನ್ನು ಕಾಣುವಂಥದ್ದು, ವೈದ್ಯರಿಗಾಗಿ ಖರ್ಚು ವೆಚ್ಚ ಈ ದಿನ ಸ್ವಲ್ಪ ಹೆಚ್ಚಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ತಿನ್ನುವ ಆಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಆಹಾರ ಸಾತ್ವಿಕವಾಗಿರಬೇಕು, ಆಹಾರ ವಿಹಾರಾದಿಗಳು ಪರ್ಫೆಕ್ಟ್ ಆಗಿರಬೇಕು. ಈ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ಮುಂದಿನ ಭವಿಷ್ಯದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಈ ದಿನ ಬೆಳಗಿನ ಅವಧಿಯಲ್ಲಿ ಬಹಳ ವಿಶೇಷ ಮುತುವರ್ಜಿ ಇರುತ್ತೆ. ಅದರಲ್ಲೂ ನಿಮಗೆ ಇದ್ದಂತಹ ಅಡಚಣೆಗಳು, ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಅದರಲ್ಲೂ ಈ ನೀರಿಗಾಗಿ ಸ್ವಲ್ಪ ಹೋರಾಟ ಮಾಡುವಂಥದ್ದು, ಅಂದರೆ ಸ್ವಲ್ಪ ಸ್ಪರ್ಧೆ ಅನ್ನುವಂಥದ್ದು ಇದೆ. ಹಾಗೆ ವ್ಯವಸಾಯಕ್ಕಾಗಲಿ, ಅಡಿಗೆಗಾಗಲಿ, ಕುಡಿಯುವ ವಿಚಾರವಾಗಲಿ ಈ ದಿನ ನೀರಿಗಾಗಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಮೊದಲು ಕೈ ಹಾಕಿದ್ರೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಸೃಜನಾತ್ಮಕ ಕಲಾವಿದರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು, ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನಿಮಗೆ ಒಂದು ಜ್ಞಾನೋದಯ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಂಬ ಕಾಳಜಿಯಿಂದ ಕೆಲಸಗಳನ್ನು ಮಾಡುವಂಥವ್ರು. ಇನ್ನು ಕ್ಲಿಷ್ಟಕರವಾದಂಥ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಅಂಥ ಒಂದು ಕಗ್ಗಂಟನ್ನು ಬಿಡಿಸಲಿಕ್ಕೆ ಹಿರಿಯರ, ತಜ್ಞರ ನೆರವು ಬೇಕಾಗತ್ತೆ. ಹಾಗೆ ಈ ದಿನ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧನೆ ಮಾಡುವಂಥ ಒಂದು ಏಕಾಗ್ರತೆಯನ್ನು ಕಳ್ಕೊಳ್ಬೇಡಿ. ಎಲ್ಲೋ ಒಂದು ಕಡೆ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನೋವಾಗಲೇ ನಿಮಗೆ ಹಿನ್ನಡೆಯ ಅನುಭವ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಮಕ್ಕಳಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಮಕ್ಕಳು ನಿಮ್ಮನ್ನು ತುಂಬ ಕಂಫರ್ಟಬಲ್ ಆಗಿ ಇಡುವಂಥವ್ರು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ, ಯಾವುದು ಸಂತೋಷವನ್ನು ತರುತ್ತೆ ಅಂತಹ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯವಹಾರ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವಂತಹ ದಿನ. ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಲ್ಲ. ಹಾಗಾಗಿಯೇ ಈ ದಿನ ಅರ್ಧಂಬರ್ಧ ಜ್ಞಾನದಿಂದ ಕೆಲವೊಂದು ಅನರ್ಥಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕೆಲಸದ ಚಾತುರ್ಯ ಏನಿದೆ ಅದು 4 ಜನರಿಗೆ ತಿಳಿಯುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ಓದು, ನಿಮ್ಮ ಒಂದು ಪ್ರಯತ್ನ ಈ ದಿನದಲ್ಲಿ ಒಂದು ಒಳ್ಳೆಯ ಉದ್ಯೋಗಕ್ಕಾಗಿ ಹಂಬಲಿಸುವಂಥದ್ದು, ಅಂಥ ಒಂದು ಪ್ರಯತ್ನ ಈ ದಿನ ಆಗತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲ ಇದೆ, ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಆದರೆ ಈ ದಿನದ ಮನಸ್ಸು ಆ ಕಡೆಗಿಲ್ಲ, ಎಲ್ಲೋ ಒಂದು ಕಡೆ ವಿಚಿತ್ರವಾಗಿ ವರ್ತಿಸುವಂಥದ್ದು ಇರುತ್ತೆ. ಹಾಗಾಗಿ ಅಂಥ ಒಂದು ಚಂಚಲ ಮನಸ್ಸನ್ನು ಈ ದಿನ ನೀವು ಹಿಡಿದಿಟ್ಕೊಳ್ಳುವಂಥದ್ದು, ಜೊತೆಗೆ ಕೆಲವೊಂದು ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಬರುವವರೆಗೂ ಕೂಡ ತಾಳ್ಮೆಯಿಂದ ಕಾಯುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪತಿಯ ಅಥವಾ ಪತ್ನಿಯ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಅದಕ್ಕೂ ಒಂದು ಮಾನ್ಯತೆಯನ್ನು ನೀಡಬೇಕು. ಆಗ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಿರಲ್ಲ. ಇಂಥ ಒಂದು ಸಣ್ಣ ಪುಟ್ಟ ಸೂಕ್ಷ್ಮತೆಗಳನ್ನು ಈ ದಿನ ನೀವು ಅರ್ಥ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಮರೆಯದೆ 108 ಬಾರಿ ಪಠಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.